ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಮಿಲ್ಕ್ ಪೌಡ್ರಲ್ಲಿ ರಸಮಲೈ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಪದೇ ಪದೇ ಮಾಡ್ತೀರಾ ನೀವು. ಮೊದಲಿಗೆ ನಾನು ಮಿಲ್ಕ್ ಪೌಡ್ರು ತೊಗೊಂಡಿದ್ದೀನಿ, ನೆಸ್ಲೆ ಬ್ರ್ಯಾಂಡು. ನೀವು ಯಾವುದಾದ್ರೂ ತೊಗೋಬೋದು. ನಾನು 3 ಕಪ್ ಹಾಕ್ಕೋತಾ ಇದ್ದೀನಿ. ನೀವು ಜಾಸ್ತಿ ಮಾಡೋಂಗಿದೆ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಮಾಡೋಂಗಿದೆ ಕಮ್ಮಿ ಮಾಡ್ಕೋಬೋದು. ನಾನು 3 ಕಪ್ ಹಾಕ್ಕೊಂಡಿದ್ದೀನಿ ಮಿಲ್ಕ್ ಪೌಡರ್. ಮತ್ತು 2 ಮೊಟ್ಟೆ ತೊಗೊಂಡಿದ್ದೇನೆ. ಒಡೆದ್ಬಿಟ್ಟು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ. ಸ್ವೀಟ್ ಅಂಗಡಿಯಲ್ಲೆಲ್ಲ ಹೆಂಗೆ ಸಿಗುತ್ತೆ ಸ್ವೀಟ್ಗಳು, ಅದು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಮನೆಯವರೆಲ್ಲ ಕೂತ್ಕೊಂಡು ತಿನ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ದುಡ್ಡು ಕೊಟ್ಟು ನೀವು ಸ್ವೀಟ್ ಅಂಗಡಿಯಲ್ಲೆಲ್ಲ ತೊಗೊಂಡು 700 800 ಹಂಗಿರುತ್ತೆ. ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿಯಾಗಿದೆ ಮತ್ತು ಟೇಸ್ಟಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು, ಮೊಟ್ಟೆನ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗೇನು ಮಿಲ್ಕ್ ಪೌಡ್ರ್ ತೊಗೊಂಡಿರ್ತೀನಿ, ಸ್ವಲ್ಪ ಒಂದು ಪಿಂಚಷ್ಟು ಬೇಕಿಂಗ್ ಪೌಡ್ರ್ ತೊಗೊಂಡಿದ್ದೇನೆ. ನೋಡಿ, ಒಂದು ಪಿಂಚಷ್ಟು ನಾನು ತೊಗೊಂಡಿದ್ದೀನಿ, ಜಾಸ್ತಿ ಹಾಕೋತಾ ಇಲ್ಲ ನಾನು. ಮತ್ತು ತುಪ್ಪ ತೊಗೊಂಡಿದ್ದೀನಿ 1 ಸ್ಪೂನು. ಇದನ್ನು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತುಪ್ಪ, ಬೇಕಿಂಗ್ ಪೌಡ್ರು, ಮಿಲ್ಕ್ ಪೌಡ್ರು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗೇನು ಮೊಟ್ಟೆದಲ್ಲಿ ನಾನು ಒಡೆದಿಕ್ಕೊಂಡಿದ್ದೆ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ತೀನಿ ಮಿಲ್ಕ್ ಪೌಡ್ರಿಗೆ. ನಾನು 3 ಕಪ್ ಮಿಲ್ಕ್ ಪೌಡ್ರಿಗೆ 2 ಮೊಟ್ಟೆ ಸಾಕಾಗುತ್ತೆ. ನೀವು ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ಇದಕ್ಕೆ ನೀರು ಆಗಲಿ ಹಾಲಾಗಲಿ ಏನೂ ಆ್ಯಡ್ ಮಾಡ್ತಾಯಿಲ್ಲ, ಮೊಟ್ಟೆದಲ್ಲೇ ನಾನು ಕಲಿಸ್ತಾ ಇರೋದು. ನೀವು ಇನ್ನೂ ಜಾಸ್ತಿ ಮಾಡೋಂಗಿದ್ರೆ 3 ಮೊಟ್ಟೆ ಹಾಕೋಬೋದು. ಇನ್ನೂ ಕಮ್ಮಿ ಮಾಡೋಂಗಿದ್ರೆ 1 ಮೊಟ್ಟೆ ಹಾಕೋಬೋದು. ನೋಡಿ, 2 ಮೊಟ್ಟೆ ಕರೆಕ್ಟಾಗಿದೆ ನನಗೆ ಮಿಕ್ಸ್ ಮಾಡಿರೋದಕ್ಕೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ 5 ನಿಮಿಷ ಮುಚ್ಚಿಡ್ತಾಯಿದ್ದೀನಿ. ಹಾಲು ಬಿಸಿಯಾಗಿದೆ, ಕಾಯಿಸ್ಕೊಂಡಿದ್ದೆ ಮೊದಲೇ ನಾನು ಬೇಗ ಆಗಲಿ ಅಂತ. ನೀವು ಕಾಯಿಸ್ಕೊಂಡಿಲ್ಲ ಅಂದರೆ ಇವಾಗ ಕಾಯಿಸ್ಕೋಬೋದು. ನಾನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಹಾಲನ್ನ. 1 ಲೀಟ್ರ್ ಇದೆ ಹಾಲಿದು. ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನಾನೇನು ಜಜ್ಜಿ ಏನು ಹಾಕ್ತಾಯಿಲ್ಲ, ಪೌಡ್ರ್ ಏನು ಹಾಕ್ತಾಯಿಲ್ಲ, ಹಾಗೆ ಏಲಕ್ಕಿ ಹಾಕ್ತಾಯಿದ್ದೀನಿ 2. ಸಕ್ಕರೆ 1.5 ಕಪ್ ತೊಗೊಂಡಿದ್ದೀನಿ. 3 ಕಪ್ ಮಿಲ್ಕ್ ಪೌಡ್ರಿಗೆ 1.5 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಕರೆಕ್ಟಾಗಿರುತ್ತೆ ಸ್ವೀಟ್ ಇದಕ್ಕೆ. ನೋಡಿ, 1.5 ಕಪ್ ಮಾಡ್ಕೊಂಡಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಚೆನ್ನಾಗಿ ಕರೆಸ್ಕೋಬೇಕು ಇದನ್ನು. ಕೇಸರ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್. ಇದು ನಿಮ್ಮ ಮನೆಗಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೇಸರಿ ಇದು ರಸಮಲೈ ಸ್ವಲ್ಪ ಯೆಲ್ಲೋ ಶೇಡ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಕೇಸರ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಗಿಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಇದು ಕಾಯಿಸಿರೋ ಹಾಲಲ್ವ, ಬೇಗ ಆಗುತ್ತೆ. ನೀವು ಹಸಿ ಹಾಲು ಹಾಕ್ಕೊಳಂಗಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಒಂದು ಲಿಡ್ ಕ್ಲೋಸ್ ಮಾಡಿ ನಾನು ಕುದಿಯೋಕೆ ಇಡ್ತೀನಿ. ಸಕ್ಕರೆ ಕರಗಿಸ್ತೀನಿ. ಕೈಗೆ ತುಪ್ಪನ ಎಣ್ಣೆ ಏನಾದ್ರು ಸವರ್ಕೊಳ್ಳಿ. ಆಮೇಲೆ ರೌಂಡ್ ಶೇಪು ನೀವು ಯಾವ ಸೈಜಲ್ಲಿ ಬೇಕು, ಯಾವ ಶೇಪಲ್ಲಿ ಬೇಕು ಅದನ್ನು ನೀವು ಮಾಡ್ಕೋಬೋದು. ನಾನು ಸ್ವಲ್ಪ ಚಿಕ್ಕದೇ ಮಾಡ್ತಾಯಿದ್ದೀನಿ. ಯಾಕಂದರೆ ಹಾಲು ಹಾಕಿದ ತಕ್ಷಣ ಚೆನ್ನಾಗಿ ಕುದ್ದಾದ್ಮೇಲೆ ಅದು ದಪ್ಪ ಆಗುತ್ತೆ. ನೋಡಿ, ನಾನು ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ. ರೌಂಡ್ ಶೇಪಲ್ಲಿ. ನೀವು ಸಿಲಿಂಡ್ರ್ ಶೇಪಲ್ಲಾದರೂ ಮಾಡ್ಕೋಬೋದು, ರೌಂಡ್ ಶೇಪಲ್ಲಾದರೂ ಮಾಡ್ಕೋಬೋದು. ನೋಡಿ, ನಾನು ಪ್ರತಿಯೊಂದು ಈ ಥರ ಈ ಸೈಜಲ್ಲೇ ನಾನು ರೌಂಡ್ ಮಾಡ್ತಾ ಇದ್ದೀನಿ.
ಇದು ಮಿಲ್ಕ್ ಪೌಡ್ರೆಲ್ಲ ಕೈಗೆಲ್ಲ ಅಂಟುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಸವರ್ಕೊಂಡು ನಾನು ರೌಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಪ್ರತಿಯೊಂದು ಈ ಥರ ಮಾಡ್ಕೊಂಡಿದ್ದೀನಿ. ಹಾಲು ಒಂದು ಕಡೆ ಕುದೀತಾ ಇದೆ, ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಇದನ್ನು ನಾವೇನು ಮಿಲ್ಕ್ ಪೌಡ್ರದ್ದು ನಾವು ಉಂಡೆ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ ಇವಾಗ ಹಾಲಿನ ಜೊತೆಗೆ. ಇದೇನು ಒಂದಕ್ಕೊಂದು ಅಂಟ್ಕೊಳಲ್ಲ, ನೀವು ಹಾಕ್ಕೋಬೋದು. ನಾನು ಪ್ರತಿಯೊಂದು ಉಂಡೆನ ಈ ಥರ ಹಾಕ್ಕೊಂಡಿದ್ದೀನಿ ಮಿಲ್ಕ್ ಪೌಡ್ರದ್ದು. ಒಂದು 7-8 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸೋಣ. ನೋಡಿ ದಪ್ಪ ಆಗಿದೆ, ಇವಾಗ ಇನ್ನೂ ಸ್ವಲ್ಪ ದಪ್ಪ ಆಗಬೇಕಿದು. ನೋಡಿ ಇನ್ನೂ ಸ್ವಲ್ಪ ದಪ್ಪ ಆಗಬೇಕು. ಇನ್ನೊಂದು 2-3 ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ, ಕುದಿಸ್ಕೊತೀನಿ ನಾನು. ಇದು ಫುಲ್ಲು ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡಿ, ಉಕ್ಕಿ ಬಂದುಬಿಡುತ್ತೆ. ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಹೇಳ್ಬಿಟ್ಟು. ಸಾಕಿದ್ದು ಇವಾಗ ದಪ್ಪ ಆಗಿರೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ, ತುಂಬ ಟೇಸ್ಟಾಗೂ ಇರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮೊದಲಿಗೆ ಹೊಸದಾಗಿ ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೋಡಿ ತುಂಬಾ ಟೇಸ್ಟಿಯಾಗಿ ಮಿಲ್ಕ್ ಪೌಡ್ರು ರಸ್ಮಲೈ ತುಂಬ ಟೇಸ್ಟಾಗಿ ಮಾಡಿ ತೋರಿಸಿದ್ದೀನಿ ನಿಮಗೆ. ನೀವು ನಿಮ್ಮನೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿದೆ. ಒಂದು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಒಳಗಡೆ ರಸಮಲೈ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸ್ಪಾಂಜಿ ಜ್ಯೂಸಿ ಟೈಪ್ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಫಂಕ್ಷನ್ ಟೈಮಲ್ಲಿ, ಬರ್ಡೇ ಫಂಕ್ಷನ್ ಟೈಮಲ್ಲಿ ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಈ ವಿಡಿಯೋ ಯಾರು ನೋಡಿದ್ದೀರಾ ಧನ್ಯವಾದಗಳು ನಿಮಗೆ.